ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ 6 o'clock. ಇಲ್ಲಿಂದ ನಾವು ಬ್ಯಾಂಗ್ಳೂರಿಂದ ಧನುಷ್ಕೋಡಿಗೆ ಹೋಗ್ತೀವಿ. ಇವಾಗ ಹತ್ತಿಬೆಲೆ ಹತ್ರ ಇದ್ದೀರಿ ಬಾಯ್ಸ್ ಎಲ್ಲ. ಒಬ್ಬ ರೈಡರ್ ಬರಬೇಕು, ಅವ್ನು ಪೆಟ್ರೋಲ್ ಹಾಕ್ಸಕ್ಕೆ ಹೋಗಿದ್ದಾನೆ, ಅವ್ನು ವೈಟಿಂಗು. ಅಷ್ಟೊಂದು ಒಂದು ಬಾಯ್ಸ್ ಇವಾಗ ಕೃಷ್ಣಗಿರಿ ಹತ್ರ ಬ್ರೇಕ್ ತೊಗೊಂಡಿದ್ದೀರಿ. ಬಾಯ್ಸ್ ಎಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ, ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋದ ಅಥವಾ ಮುಂದೆ ಸೇಲಮಲ್ಲಿ ಮಾಡೋದ ಅಂತ. ನೋಡಿ, ಕೃಷ್ಣಗಿರಿ ಹತ್ರ ಇದ್ದೀರಿ. ರೈಡ್ ಎಲ್ಲ ಸೂಪರ್ ಆಗಿತ್ತು. ಅಂದರೆ ಒಂದು ಸ್ವಲ್ಪ ರೋಡುಗಳು ಇದೇನೋ ಕೆತ್ತಿದ್ದಾರೆ ಅನ್ಸುತ್ತೆ. ಒಂದಷ್ಟು ಕಡೆ ಎಲ್ಲ ಗಾಡಿ ಸ್ಲೋ ಹೋಗೋ ಪರಿಸ್ಥಿತಿ ಬಂತು ನಮಗೆ. ಒಂದು 50 ಹೋಗ್ಬೇಕಾ ಪರಿಸ್ಥಿತಿ. ಅವಾಗ ಹಂಗೆ ಗಾಡಿ ಫ್ರಂಟ್ ನೋಡಿ, ಇಲ್ಲ ನಿಮಿಷ, ಇವನು ಇದನ್ನು ನೋಡಿ, ಇವನು ಲಾಸ್ಟ್ ಟೈಮ್ ಬಂದಿದ್ದಂತ. ಅದೇನು ಮಾಡೋದನ್ನೋ ಗೊತ್ತಿಲ್ಲ. ಬಂದ ತಕ್ಷಣ ಇಲ್ಲ ಹೋಗಿ ಅಂತ ಕಳಿಸ್ಬಿಟ್ಟ. ಮತ್ತೆ ಹೋಗಿ ಇವನೇ ಮಾತಾಡಿಕೊಂಡು ಇವಾಗ ನೀಟಾಗೆಲ್ಲ ಬ್ರೇಕ್ಫಾಸ್ಟ್ ಆಯಿತು. ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಇದು ಆಕ್ಸಿಡೆಂಟ್ ಝೋನ್ ಅಂತಲೇ ಕನ್ಸಿಡರು. ಬರ್ತವೆ ಎಲ್ಲ ನೋಡಿದ್ರೆ ಸ್ವಲ್ಪ ಡೌನ್ ಇದೆ. ಈ ಹೆವಿ ವೆಹಿಕಲ್ಸ್ ಹೋಗೋದ್ರಿಂದ 10 ಸ್ಪೀಡಲ್ಲಿ ಇದ್ರೂ ತುಂಬ ಬ್ರೇಕಿಂಗ್ ಕಂಟ್ರೋಲ್ ಸಿಗದೆ ಒಂದೊಂದ್ಸಲ ಇಲ್ಲಿ ಆಕ್ಸಿಡೆಂಟ್ಸ್ ಆಗಿಬಿಡುತ್ತೆ. ಅದಕ್ಕೆ ಸುಮ್ಮನೆ ಒಂದು ಅಪ್ಡೇಟ್ ನಿಮಗೆ ತೊಪ್ಪರ್ ಪಾಸ್ ಆಗಿದ್ದೀರಿ ಅಂತ ನೋಡಿ. ಬಾಯ್ಸ್ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಊಟ ಎಲ್ಲ ಆಯ್ತು. ಇಲ್ಲೇ ಪ್ರಸಾದ ಕೊಟ್ಟರು, ತಿನ್ಕೊಂಡು ಇಲ್ಲೇ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ಹೊಡ್ತೀರಿ ಸಾಯಂಕಾಲ. ಇವಾಗ ನೆಕ್ಸ್ಟ್ ಸ್ಟಾಪ್ ಮಧುರೈ ಹೊಡಿತೀರಿ. ಇವಾಗ 10:30 ಮಧುರೈ ರೀಚ್ ಆಗಿರಿ. ಫ್ರೆಂಡ್ ಬಾಲ ಅವರ ಮನೆಗೆ ಎಲ್ಲ ಡಿನ್ನರ್ ಕೂತಿದ್ದಾರೆ ಬಾಯ್ಸು. ಇವಾಗ ಇಲ್ಲಿಂದ ಡಿನ್ನರ್ ಮಾಡಿಕೊಂಡು ಅವ್ರ ಮನೇಲಿ ಇವತ್ತೇ ಅಲ್ಲೇ ಮಲ್ಕೊಂಡು ನಾಳೆ ಬೆಳಗ್ಗೆ ರೆಸಾರ್ಟ್ಗೆ ಹೋಗ್ತೀರಿ, ಬೀಚ್ ರೆಸಾರ್ಟ್ಗೆ. ಬಾಯ್ಸ್ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಬಾಯ್ಸ್ ಎಲ್ಲ ಟಿಫನ್ ಮಾಡಿಕೊಂಡು ಇವಾಗ ಧನುಷ್ಕೋಡಿ ಕಡೆ ಹೊಡಿತಾ ಇದ್ದೀರಿ. ಮಧುರೈಯಿಂದ ಇಂಜಿನ್ ಇದು ಚೈನ್ ಸ್ಪ್ರೇ ಎಲ್ಲ ಹೊಡಿತಾ ಇದ್ದಾರೆ ಬಾಯ್ಸ್ ಎಲ್ಲ. ಫುಲ್ ರೆಡಿ, ಗೇರ್ಸ್ ಎಲ್ಲ ರೆಡಿ, ಗಾಡಿ ಎಲ್ಲ ಲೋಡೆಡ್. ಇವಾಗಿನ ಹೊರಡೋದೆ. ನೋಡಿ, ಬಾಯ್ಸ್ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಬೀಚ್ಗೆ ಹೋಗಿ ಬಂದಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ ಬೀಚ್. ಇದೇನು ಸ್ವಿಮ್ಮಿಂಗ್ ಪೂಲು ಕ್ಲೀನಾಗಿದೆ, ಮೇಂಟೈನ್ ಮಾಡಿದ್ದಾರೆ. ಇಲ್ಲೇ ಒಂದು ಸಾಯಂಕಾಲ ತನಕ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸಾಯಂಕಾಲ ಆದಮೇಲೆ ಫಿಶ್ ತಿಂದ್ಕೊಂಡು ಮುಂದಿನ ಕಾರ್ಯಕ್ರಮ. ಐಸ್ ನೋಡಿ, ಇಲ್ಲಿ ಬೀಚಿಗೆ ಬಂದಿರೋ ನಮ್ಮ ರೆಸಾರ್ಟಿಂದ ಸ್ವಲ್ಪ ದೂರದಲ್ಲಿ ಬೀಚು. ಎಷ್ಟು ಪೀಸ್ ಆಗಿದೆ ಅಂದರೆ ಇದು ಕಾಮಾಗಿದೆ. ವಾಟರು ವೇವ್ಸ್ ಇಲ್ಲ. ನಾವು ಎಷ್ಟು ದೂರ ಹೋಗಿದೆ ಅಂದರೆ ಲಿಟ್ರಲಿ ಬೋಟ್ ತನಕ ನಡ್ಕೊಂಡೇ ಹೋಗಿದ್ದೀರಿ, ಮುಳುಗ್ತಾನೂ ಇಲ್ಲ. ಅಷ್ಟು ಇದರಲ್ಲಿದೆ, ಅಷ್ಟು ನೆಲ ಸಿಗುತ್ತೆ ನಿಮಗೆ ಕಾಲಿಗೆ. ಒಂಥರ ಇಲ್ಲಿ ಸಖತ್ ಕಾಮಾಗೆ ಫೀಲ್ ಆಗ್ತಾಯಿದೆ. ಈವ್ನಿಂಗ್ ಬಂದಿದ್ದೀನಿ, ಸಖತ್ ಫೀಲ್ ಆಗ್ತಾಯಿದೆ. ಬನ್ನಿ ನೀವು ರಾಮೇಶ್ವರಂಗೆ ಬಂದರೆ ಒಂದು ರೆಸಾರ್ಟ್ ಹತ್ರ ಬೀಚ್ ಸ್ಟೇ ಮಾಡಿ. ಇದಂತೂ ಸಖತ್ತಾಗಿದೆ. ಲಾಸ್ಟ್ ಡೇ ಇನ್ ರಾಮೇಶ್ವರಂ. ಸಖತ್ತಾಗಿತ್ತು. ಇಲ್ಲಿ ಯಾವುದೋ ಫುಡ್ಡು ರೆಸ್ಟೋರೆಂಟ್, ನಾವು ಉಳ್ಕೊಂಡಿರೋ ರೆಸಾರ್ಟ್ ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇದು. ಇಲ್ಲಿಗೆ ಬನ್ನಿ, ಚೆನ್ನಾಗಿದೆ. ಪಕ್ಕದಲ್ಲೇ ಒಂದು 500 ಮೀಟರ್ಸ್ ಅಷ್ಟೇ ನಾವು ಉಳ್ಕೊಂಡು ಜೋಸ್ ಬೀಚಿಂದ. ಸಖತ್ತಾಗಿ ಎಂಜಾಯ್ ಮಾಡಿರಿ. ನಾವು 2 ಟೈಮ್ ಇಲ್ಲೇ ತಿಂದರೆ ಅವ್ರಿಗೆ ಹೇಳ್ಬಿಟ್ಟು ಹೋದರೆ ಸಖತ್ತಾಗಿತ್ತು. ಲಾಸ್ಟ್ ಡೇ ಇನ್ ರಾಮೇಶ್ವರಂ. ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಬಿಸಿಲಲ್ಲಿ ಜಾಸ್ತಿ ಬಿಸಿಲಿದೆ, ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ ಬಾಯ್ಸ್ ಎಲ್ಲ. ನೋಡಿ, ಬೀಚ್ ತೋರಿಸ್ತೀನಿ ಮೊನ್ನೆ ಅಷ್ಟೇ. ಏನು ಗಾಳಿ ಅಂತೀರಾ, ಬರೋ ರೋಡು ಫುಲ್ ಓಪನ್, 2 ಸೈಡ್ ಓಪನ್. ಗಾಡಿನೇ ನುಗ್ತಾ ಇದೆ, ಅಷ್ಟು ವಿಂಡ್ ಬ್ಲಾಸ್ಟ್. ನೋಡಿ, ಈ ಥರ ಇದೆ. ಅದೇ ಡೆಡ್ ಎಂಡು. ಅಲ್ಲಿ ಹೋಗ್ತೀರ ಆಮೇಲೆ. ನೋಡಿ, ಹಿಂಗಿದೆ ಬೀಚ್. 2 ಸೈಡ್ ಹಿಂಗೆ ಇದೆ. ಮೀನೆಲ್ಲ ಹಿಡಿತಾರೆ. ಜನ ಜಾತ್ರೆ ಇಲ್ಲಿ ಚೆನ್ನಾಗಿದೆ ಸ್ಪಾಟು. ನೀವು ನನ್ನ ಕೇಳಿದ್ರೆ ಇಸ್ ಇಟ್ ವರ್ತ್ ಇಟ್ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಬೈಕರ್ಸ್ ಮಾತ್ರ 100% ಬಂದು. ಯಾಕಂದರೆ ಅವರೇ ಡ್ರೈವ್ ಮಾಡ್ತಾ ಇರ್ತಾರೆ. ಆಮೇಲೆ ರೋಡ್ಸ್ ಎಲ್ಲ ನೀವು ಎಂಜಾಯ್ ಮಾಡ್ತೀರಾ. ವ್ಯೂಸ್ ಅದೆಲ್ಲ ಕರೆಕ್ಟಾಗಿ ಇದು ಮಾಡ್ತಾರೆ, ಫೀಲ್ ಆಗ್ತಾರೆ. ನೀವು ಕಾರಲ್ಲಿ ಟ್ಯಾಕ್ಸಿ ಮಾಡ್ಕೊಂಬಂದ್ರಿ, ಇನ್ನೊಬ್ಬ ನಾವು ಮುಂದೆ ಇಟ್ಬಿಟ್ಟು ನೀವು ಹಿಂದೆಗಡೆ ಕುತ್ಕೊಂಬಂದ್ರಿ, ಅದು ಆ ಥರ ಬಂದರೆ ನಾಟ್ ವರ್ತ್ ಇಟ್. ಹಂಗಂತ ಹೇಳಿ ಬರದೇ ಇಟ್ಬಿಡಿ. ಬನ್ನಿ ಲೈಫಲ್ಲಿ ಒಂದ್ಸಲಿ ನೋಡಿ ಹೆಂಗಿದೆ ಅಂತ.